ನಮಸ್ಕಾರ. ಇವತ್ತಿನ ವಿಡಿಯೋ ಲಂಸಮ್ ಹಣ ಹೂಡಿ ನಿವೃತ್ತಿಗೆ 4 ಕೋಟಿ ಪಡೆಯಿರಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿ ಲಾಭ ಗಳಿಸಲು 2 ವಿಧ. ಎ ಎಸ್ಸಿಪಿ ಮಂತ್ಲಿ ಇನ್ವೆಸ್ಟ್ಮೆಂಟ್, ಬಿ ಲಂಸಮ್ ಬಲ್ಕ್ ಅಮೌಂಟ್ ಅಟ್ ಒನ್ ಟೈಮ್. ಎಸ್ಸಿಪಿ ಬಹಳ ಕನ್ವೀನಿಯಂಟು. ಯಾಕಂತಂದ್ರೆ ನಿಮಗೆ ತಿಂಗಳು ಸಂಬಳ ಬರುತ್ತೆ, ಅದರಂತೆ ಹಣವನ್ನು ಹಾಕೊಂಡು ಹೋಗುವುದು. ಎಸ್ಸಿಪಿಯಲ್ಲಿ ನಿಮಗೆ ಜಾಸ್ತಿ ಸೇಫ್ಟಿ ಬರುತ್ತೆ, ಮತ್ತೆ ಇನ್ವೆಸ್ಟ್ ಎವ್ರಿ ಮಂತ್ ಮಾಡ್ತೀರಿ, ಮತ್ತೆ ನಿಮಗೆ ಷೇರುಗಳು ಕಡಿಮೆ ಬೆಲೆಯಲ್ಲಿ ಸಿಗ್ತವೆ. ಅಲ್ಲದೆ ನಿಮಗೆ ಲಾಸ್ ಆಗುವಂತ ಸಾಧ್ಯತೆಗಳು ಅತಿ ಕಡಿಮೆ. ನಮಗೆ ಗೊತ್ತಿದ್ದ ಹಾಗೆ ಬಹಳ ಜನಕ್ಕೆ ಎಸ್ಸಿಪಿ ಕನ್ವೀನಿಯಂಟ್ ಇಲ್ಲ. ಯಾಕಂದ್ರೆ ಅವರಿಗೆ ಮಂತ್ಲಿ ರೆಗ್ಯುಲರ್ ಇನ್ಕಮ್ ಬರೋದಿಲ್ಲ. ಉದಾಹರಣೆ ಕೊಡ್ತಾ ಇದ್ದೇನೆ. ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ರಿ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಆಗಿದ್ರೆ ಪ್ರತಿ ತಿಂಗಳು ಇಷ್ಟೇ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದೋ ಕೆಲವು ತಿಂಗಳಲ್ಲಿ ಜಾಸ್ತಿ ಬಂದಾಗ ಲಂಸಮ್ ಹಣವನ್ನು ಹಾಕ್ಲಿಕ್ಕೆ ಕೂಡ ನಿಮ್ಮ ಹತ್ರ ಫೆಸಿಲಿಟಿ ಇರುತ್ತೆ. ಅದರಿಂದ ಲಂಸಮ್ ಹಣವನ್ನು ಲಾಂಗ್ ಟರ್ಮ್ ಹಾಕಿದ್ರೆ ಜಾಸ್ತಿ ಪ್ರಾಫಿಟ್ ಬರುತ್ತೆ. ನಮ್ಮ ಚಾನೆಲ್ನ ಬಹಳಷ್ಟು ಜನ ಈ ಪ್ರಶ್ನೆ ಕೇಳ್ತಾ ಇದ್ರು, ಲಂಸಮ್ ಹಣವನ್ನು ಹಾಕೋದ್ರಿಂದ ನಮ್ಗೆ ರಿಟೈರ್ಮೆಂಟ್ ಮಾಡ್ಕೊಳ್ಬೋದಾ ಅಥವಾ ಎಸ್ಸಿಪಿನೇ ಮಾಡಬೇಕಾ? ಇವತ್ತು ನಿಮ್ಮ ಫೈನಾನ್ಸ್ ಅನ್ನು ಪ್ಲಾನ್ ಮಾಡಲಿಕ್ಕೆ ಬೇಕಾದಂತ ಒಂದು ಐಡಿಯಾನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಲಂಸಮ್ ಇನ್ವೆಸ್ಟ್ಮೆಂಟ್ ಬೈ 25 ಓಲ್ಡ್. ನಿಮಗೀಗ 25 ವರ್ಷ, 3 ಲಕ್ಷ ಲಂಸಮ್ ಇನ್ವೆಸ್ಟ್ಮೆಂಟ್ ಹಾಕ್ತೀರಿ. ನಿಮ್ಮ ಹತ್ರ ಇರುವಂತ ಸಮಯ ರಿಟೈರ್ಮೆಂಟಿಗೆ 35, 7% ಹಾಗೆ ನಿಮ್ಮ ಕಾರ್ಪಸ್ ಇಂಪ್ರೂವ್ಮೆಂಟ್ ಕಂಡ್ರೆ ನಿಮಗೆ 32 ಲಕ್ಷ ಬರುತ್ತೆ. 12% ಹಾಗೆ 1.58 ಕ್ರೋರ್ಸ್ ಬರುತ್ತೆ. 15% ಆಗಿ ಇಂಪ್ರೂವ್ಮೆಂಟ್ ಆದ್ರೆ 3.99 ಕ್ರೋರ್ಸ್ ಬರುತ್ತೆ. ಮತ್ತೆ ನಿಮ್ಮ ಲಂಸಮ್ ಹಣಕ್ಕೆ 18% ರಿಟರ್ನ್ಸ್ ಬರುತ್ತೆ ಅಂತಂದ್ರೆ 9.83 ಕ್ರೋರ್ಸ್ ಬರ್ಬೋದು. ಈಗ ನಾನು ಹೇಳ್ತಾ ಇರೋದು ನಿಮಗೆ ಕನ್ಫ್ಯೂಷನ್ ಆಗದೆ ಇರಲಿಕ್ಕೆ 7, 12, 15, 18 ಬಂದರೆ ಅಂತ ಹೇಳಿದ್ದೇನೆ. ಎಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದೇನೆ. 7% ನಿಮಗೆ ಪೋಸ್ಟ್ ಆಫೀಸು, ಬ್ಯಾಂಕ್ನಲ್ಲಿ, PPF ನಲ್ಲಿ ಬರ್ಬೋದು. ಮತ್ತೆ 12% ನಿಮಗೆ ನಾರ್ಮಲ್ ಆಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಗ್ಯಾರಂಟಿ ಬರುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಮತ್ತೆ 15% ಷೇರುಗಳಲ್ಲಿ ಬರುತ್ತೆ. ಮತ್ತು ಯಾವ ಷೇರುಗಳನ್ನು ನೀವು ಚೆನ್ನಾಗಿ ನೋಡ್ಕೋತೀನಿ, ಮಾನಿಟರ್ ಮಾಡ್ತೀನಿ 3 ತಿಂಗಳಿಗೆ ಒಮ್ಮೆ ಅಂತಂದ್ರೆ 18% ಬರುವಂತ ಚಾನ್ಸ್ ಇದೆ. ಈಗ ನಾನು ಹೇಳ್ತಾ ಇರೋ ಲೆಕ್ಕ 30 ವರ್ಷದ ವಯಸ್ಸಿನ ವ್ಯಕ್ತಿ 6 ಲಕ್ಷ ಹಣ ಹಾಕ್ಬೇಕಾಗತ್ತೆ. 30 ವರ್ಷ ರಿಟೈರ್ಮೆಂಟಿಗೆ 7% ಹಾಗೆ 45.67 ಲಕ್ಷ, 12% ಹಾಗೆ 1.79 ಕ್ರೋರ್ಸ್, 15% ಹಾಗೆ 3.97 ಕ್ರೋರ್ಸ್ ಮತ್ತು 18% ಹಾಗೆ 8.60 ಕ್ರೋರ್ಸ್. ಮುಂದಿನ ಲೆಕ್ಕ 35 ವರ್ಷದ ವ್ಯಕ್ತಿ 10 ಲಕ್ಷ ಹಾಕ್ಲೇಬೇಕಾಗುತ್ತೆ. ನಂಬರ್ ಆಫ್ ಇಯರ್ಸ್ 25, 7% ಹಾಗೆ 54.27, 12% ಹಾಗೆ 1.7 ಕ್ರೋರ್ಸ್, 15% ಹಾಗೆ 3.29 ಕ್ರೋರ್ಸ್ ಮತ್ತೆ 18% ಹಾಗೆ 6.26 ಕ್ರೋರ್ಸ್ ಬರುತ್ತೆ. ಈಗ 40 ವರ್ಷದ ವ್ಯಕ್ತಿಯ ಲೆಕ್ಕ ತಗೊಳ್ಳೋಣ. 15 ಲಕ್ಷವನ್ನು ಹಾಕ್ತಾರೆ ಅಂತ ಇಟ್ಕೊಳ್ಳೋಣ ಮತ್ತು ರಿಟೈರ್ಮೆಂಟಿಗೆ 20 ವರ್ಷ ಬಾಕಿ ಇದೆ. 7% ಹಾಗೆ 58 ಲ್ಯಾಕ್ಸ್ ಬರುತ್ತೆ. 12% ಹಾಗೆ 1.44 ಕ್ರೋರ್ಸ್, 15% ಹಾಗೆ 2.45 ಕ್ರೋರ್ಸ್ ಮತ್ತು 18% ಹಾಗೆ 4.10 ಕ್ರೋರ್ಸ್. 45 ವರ್ಷದ ವ್ಯಕ್ತಿಯ ಲೆಕ್ಕ ತಗೊಂಡ್ರೆ 20 ಲಕ್ಷ ಹಾಕಿದ್ರೆ 15 ವರ್ಷ ರಿಟೈರ್ಮೆಂಟಿಗೆ 7% ಹಾಗೆ 55.18 ಲ್ಯಾಕ್ಸ್ ಮತ್ತೆ 12% ಹಾಗೆ 1.09 ಕ್ರೋರ್ಸ್, 15% ಹಾಗೆ 1.62 ಕ್ರೋರ್ಸ್ ಮತ್ತು 18% ಬಂದ್ರೆ 2.39 ಕ್ರೋರ್ಸ್. ಈಗ 50 ವರ್ಷದ ವ್ಯಕ್ತಿಯ ಲೆಕ್ಕ ಲಂಸಮ್ ಇನ್ವೆಸ್ಟ್ಮೆಂಟ್ 25 ಲಕ್ಷ ಹೊಡೆದ್ರೆ ಇನ್ನು ರಿಟೈರ್ಮೆಂಟಿಗೆ 10 ವರ್ಷ ಇದೆ. ಕಾರ್ಪಸ್ 7% ಹಾಗೆ 49.17 ಲಕ್ಷ, 12% ಹಾಗೆ 77.64 ಲಕ್ಷ, 15% ಹಾಗೆ 1.01 ಕ್ರೋರ್ಸ್ ಮತ್ತು ಕಾರ್ಪಸ್ 18% ಹಾಗೆ 1.30 ಕ್ರೋರ್ಸ್. 55 ವರ್ಷದ ವ್ಯಕ್ತಿ ಲಂಸಮ್ ಅಂತ ತಗೊಂಡ್ರೆ 30 ಲಕ್ಷ ಹಾಕ್ಬೇಕಾಗುತ್ತೆ. ನಿಮ್ಮ ವಯಸ್ಸು ಜಾಸ್ತಿ ಇದ್ದ ಹಾಗೆ ಜಾಸ್ತಿ ಹಣವನ್ನು ಹಾಕಬೇಕಾಗುತ್ತೆ. 5 ವರ್ಷಕ್ಕೆ ರಿಟೈರ್ಮೆಂಟು, 7% ಹಾಗೆ 42.07 ಲಕ್ಷ ಮತ್ತು ಕಾರ್ಪಸ್ 12% ಹಾಗೆ 52.87 ಲ್ಯಾಕ್ಸ್, 15% ಹಾಗೆ 60.34 ಮತ್ತು 18% ಹಾಗೆ 68.63 ಲಕ್ಷ ಬರುತ್ತೆ.
ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಡ್ಯೂರೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ ಲೇಟ್ ಸ್ಟಾರ್ಟ್ ಮಾಡಿದ್ರೆ, ಮತ್ತು ಅದರಿಂದಾಗಿ ಚಕ್ರ ಬಡ್ಡಿಯಲ್ಲಿ ಕಮ್ಮಿ ದುಡ್ಡು ಸಿಗುತ್ತೆ. ಯಾರು ಲಂಸಮ್ ಅಮೌಂಟ್ ಅನ್ನು ಲೇಟ್ ಆಗಿ ಜೀವನದಲ್ಲಿ ಹಾಕ್ತಾರೋ ಅವರು ದೊಡ್ಡ ಮೊತ್ತವನ್ನು ಕೊಡಬೇಕಾಗುತ್ತೆ. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಹೇಳೋದೇನು ಅಂತಂದ್ರೆ, ಒಂದ್ಸತಿ ನೀವೇನಾದ್ರೂ ಲಂಸಮ್ ಅಮೌಂಟ್ ಹಾಕಿದ್ರೆ ಮತ್ತೆ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅದರಂತೆ ತಿಂಗಳು ಒಂದಷ್ಟು SIP ಮಾಡ್ತಾ ಹೋಗಿ. ಷೇರು ಮಾರುಕಟ್ಟೆಯಲ್ಲಿ ನಿಖರವಾಗಿ ಇಷ್ಟೇ ಹಣ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ನೀವು ಯಾವ ಷೇರುಗಳನ್ನು ಕೊಂಡಿದ್ದೀರಿ, ಎಷ್ಟು ಸಮಯಕ್ಕೆ ಅಲ್ಲಿಟ್ಟಿದ್ದೀರಿ, ಮತ್ತೆ 3 ತಿಂಗಳಿಗೊಮ್ಮೆ ಮಾನಿಟ್ರು ಮಾಡ್ತಾ ಇದ್ದೀರಾ ಇಲ್ವೋ ಅದರ ಮೇಲೆ ಡಿಪೆಂಡೆಂಟ್ ಆಗಿದೆ. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಎಲ್ಲರಿಗೂ ಅಡ್ವೈಸ್ ಮಾಡೋದು SEP ಮಾಡಿ. ಆದರೆ ನೀವು ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಜಾಸ್ತಿ ಹಣ ಮತ್ತು ರಿಟರ್ನ್ಸ್ ಬರೋದು ಲಂಸಮ್ನಲ್ಲಿ. ಯಾಕಂದ್ರೆ ಒಂದೇ ಸತ್ತಿಗೆ ಅಷ್ಟು ಹಣವನ್ನು ನೀವು ಹೂಡಿದ್ದೀರಿ ಮತ್ತು ಅಷ್ಟು ವರ್ಷ ಆ ಹಣಕ್ಕೆ ಸಿಕ್ತು. ಆದರೆ ಲಂಸಮ್ ಹಣವನ್ನು ಹಾಕಬೇಕಾದ್ರೆ ಲಾಸ್ ಆಗುವಂತ ಚಾನ್ಸಸ್ ಇದೆ. 5 ವರ್ಷ 6 ವರ್ಷ ಇಟ್ಟರೆ 10 ವರ್ಷ ಇಟ್ಟರೆ ಲಾಸ್ ಆಗುವ ಚಾನ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ. ದೀರ್ಘ ಅವಧಿಯ ಹೂಡಿಕೆಗೆ ನಾವು ಯಾವಾಗಲೂ ಸಲಹೆ ಕೊಡೋದು ಲಂಸಮ್ ಹಾಕಿ. SEPನಲ್ಲಿ ಸ್ವಲ್ಪ ರಿಟರ್ನ್ಸ್ ಕಮ್ಮಿ ಬರುತ್ತೆ, ಆದರೆ ಲಾಸ್ ಆಗುವ ಚಾನ್ಸಸ್ ಕಮ್ಮಿ. ನಿಮ್ಮ ವಯಸ್ಸು ಎಷ್ಟೇ ಇರಲಿ, ನೀವು ಕರೆಕ್ಟ್ ಆಗಿ ಲೆಕ್ಕ ಹಾಕಿ SEPನೂ ಮಾಡ್ತೇನೆ ಮತ್ತು ಲಂಸಮ್ಮು ಮಾಡ್ತೇನೆ ಅಂತಂದ್ರೆ ಆವಾಗ ಜಾಸ್ತಿ ರಿಟರ್ನ್ಸ್ ಬರುವಂತ ಸಾಧ್ಯತೆಗಳಿದಾವೆ. ಈಗ ಒಂದು ಇಂಟ್ರೆಸ್ಟಿಂಗ್ ಅನೌನ್ಸ್ಮೆಂಟ್. ಸಾಲ ಮಾಡಿ ಕಾರು ಕೊಳ್ಳುವುದು ಎಷ್ಟು ಸರಿ? ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ಇದು ಯೂಟ್ಯೂಬ್ ಲೈವ್ ಡಿಸ್ಕಷನ್. ನಮ್ಮ ಚಾನಲ್ ಮೆಂಬರ್ಸ್ ಎಲ್ಲರಿಗೂ ಫ್ರೀ. 25 ಜೂನು ಮಂಗಳವಾರ ರಾತ್ರಿ 9:15 ಇದೇ ಚಾನಲ್. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜಿಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಿನ್ ಸೆಕ್ಟರ್ ಅಂತಂದ್ರೆ ಯಾವುದನ್ನ ಕರೀತಾರೆ? ನಿಮ್ಮ ಮುಂದೆ 4 ಆಯ್ಕೆಗಳು: ಏರ್ಲೈನ್ಸ್, B ಆಲ್ಕೋಹಾಲ್, C ಕೆಮಿಕಲ್ಸ್, D ಬ್ಯಾಂಕಿಂಗ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.